ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಾಸನ ಹುಡುಗಿ ನವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅನದರ್ ಡೇ ಅನದರ್ ವ್ಲಾಗ್. ಇವತ್ತು ಡೇ 2. ಇವತ್ತು ನಾವು ಜಿಯೋ ಪಾರ್ಕ್ ಮತ್ತು ಹಿಂಗೆ ಕಿಲುಂಗಲ್ಲಿರೋ ಪ್ಲೇಸ್ನ ಎಲ್ಲ ಕವರ್ ಮಾಡೋಣ ಅಂದ್ಕೊಂಡು ಇವತ್ತು ಹೋಗ್ತಾ ಇದ್ವಿ ಇವತ್ತು. ಸೊ ಬನ್ನಿಯಾಗೆ ನಿಮಗೂ ತೋರಿಸ್ತೀನಿ ಯಾವ ಥರ ಇರುತ್ತೆ ಏನು ಅಂತ ಹೇಳ್ಬಿಟ್ಟಂತ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ಡೇ ಯಾವ ಥರ ಇರುತ್ತೆ ಎಲ್ಲದು ನೀವು ವೀಡಿಯೋನಲ್ಲಿರುತ್ತೆ, ನೀವು ನೋಡಿ. ಸೊ ಬನ್ನಿ ಇವಾಗ ನನ್ನ ಜೊತೆ ಹೋಗೋಣ. ಹಾಗೆ ಇದಕ್ಕಿಂತ ಮುಂಚೆ ನಾನು ಈ ರೂಮ್ದು ಟೂರ್ ಕೊಡಬೇಕಿತ್ತು. ಸೊ ಟೂರ್ ವೀಡಿಯೋ ಇಲ್ಲಿ ಹಾಕಿರ್ತೀನಿ. ಸೊ ಇವಾಗ ನೀವು ಹೋಗಿ ನೋಡಿ ಯಾವ ಥರ ಇತ್ತು. ನಾವು ಉಳ್ಕೊಂಡ್ರೆ ಸ್ಟೇ ಅನ್ನೋದು ಎಲ್ಲದ್ರ ಬಗ್ಗೆನೂ. ನಾವು ಉಳ್ಕೊಂಡಿರೋದು ಕೀಲುಂಗ್ ಸಿಟಿ ಅಂತ ಹೇಳ್ಬಿಟ್ಟಂತ. ಹೋಟೆಲ್ ನೇಮ್ ಅಲೋಹಾ ಹೋಟೆಲ್ ಅಂತ. ತುಂಬ ಚೆನ್ನಾಗಿದೆ ಹೋಟೆಲ್ ಮಾತ್ರ. ಇಫ್ ಇನ್ ಕೇಸ್ ನೀವು ಯಾರು ಈ ಸೈಡ್ ಏನಾದ್ರು ಬಂದರೆ ಇದು ಸ್ಟೇ ಮಾಡ್ಕೊಳಕ್ಕೆ ನೋಡಿ. ನಾವು 2 ನೈಟ್ಸಿಗೆ 4800 ಏನೋ ಪೇ ಮಾಡಿದ್ವಿ. 4 ಗರ್ಲ್ಸ್. ತುಂಬ ಚೆನ್ನಾಗಿದೆ. ನೀವು ಇವಾಗ ವಿಡಿಯೋ ನೋಡಿ ಯಾವ ಥರ ಇತ್ತು ಏನು ಅನ್ನೋಷ್ಟೇನ ಕಮೆಂಟ್ ಮಾಡಿ ಗೈಸ್. ಹಿಂಗೆ ಈ ಥರ ಎಲ್ಲ ಇದೆ ನಮ್ಮ ರೂಮ್ ನೋಡಿ. ರೂಮ್ ನಂಬರ್ 10. ಸೊ ಇದೇ ಥರ ಇದೆ. ಸ್ಟಾರ್ಟಿಂಗ್ ಇಲ್ಲಿ ಬಂದ ತಕ್ಷಣನೇ ಇದೆ ಬಾತ್ರೂಮ್. ಸೊ ಬಾತ್ರೂಮ್ ಆದ ತಕ್ಷಣನೇ ಲೈಕ್ ಈ ಥರ ಇದೆ. ಇದೊಂದು ಟಿ ವಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಾವು ಕೆಲವು ನಮ್ಮ ಥಿಂಗ್ಸ್ನ ಇಲ್ಲಿ ಇಟ್ಕೊಂಡಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ನೋಡಿ ಇಲ್ಲಿ ವಿಸ್ಕಿ ಅಥವಾ ಏನೇನೋ ಎಣ್ಣೆ ಎಲ್ಲ ಇಟ್ಟಿದ್ದಾರೆ. ಬೇಕು ಅನ್ನೋರು ಕುಡಿಬೋದು. ಸೊ ನಾವು ಯಾರೂ ಕುಡಿಯೋಲ್ಲ. ಸೊ ಇಟ್ಸ್ ಆಪ್ಷನ್. ಸೊ ನೋಡಿ ಈ ಥರ ಇದೆ. ವಾಟರ್ ಬಾಟಲ್ಸ್ ಎಲ್ಲ ಅವರೇ ಕೊಟ್ಟಿದ್ದಾರೆ. ಮತ್ತು ಇದು ಒಂದು ಬೆಡ್ ಇದೆ. ಡಬಲ್ ಬೆಡ್ ಅಲ್ವಾ. ಸೊ ಇಬ್ಬರಿಗೆ ಇದು. ಸೊ ಒಂದು ಮಿರರ್ ಇದೆ. ಚೆನ್ನಾಗಿದೆ ಈ ಮಿರರ್. ಸೊ ಇದಿಷ್ಟೇ ನಮ್ಮದು ಹೋಮ್, ಮಿನಿ ಹೋಮ್ ಫಾರ್ 2 ಡೇಸ್ ಗೈಸ್. ಹೇಗಿತ್ತು ಅನ್ನೋದು ನೋಡ್ಬಿಟ್ಟು ಕಮೆಂಟ್ ಮಾಡಿ. ಇದು ಬಿಟ್ಟರೆ ಇದೊಂದು ಬಾಲ್ಕನಿ, ಅಂದರೆ ಜಸ್ಟ್ ಒಂದು ವ್ಯೂ ನೋಡೋದಕ್ಕಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಅದಾದಮೇಲೆ ಒಂದು ಫ್ಯಾನ್ ಕೊಟ್ಟಿದ್ದಾರೆ. ಫ್ರಿಡ್ಜ್ ಇದೆ. ಅಲ್ಲಿ ಮೇಲೆ ಕಾಣಿಸ್ತಿರೋದು AC. ಬಟ್ ಚೆನ್ನಾಗಿದೆ, ನೈಸ್ ರೂಮ್. ಎಲ್ರಿಗೂ ಇಷ್ಟ ಆಯಿತು. ಇಷ್ಟನೇ ಗೈಸ್. ದಿಸ್ ಈಸ್ ಅ ಮಿನಿ ರೂಮ್ ಟೂರ್. ರೆಡಿ ಆಗ್ಬಿಟ್ಟು ನಾವು ಇಲ್ಲಿಂದ ಓಡಬೇಕು ಗೈಸ್. ಸೊ ಬನ್ನಿ ಹೋಗೋಣ. ಲೆಟ್ಸ್ ಗೋ. ದಿಸ್ ಈಸ್ ದ ಸೆಕೆಂಡ್ ಡೇ ಆಫ್ ದ ಔಟ್ಫಿಟ್ ಫಾರ್ ದ ಗರ್ಲ್ಸ್. ಡನ್. ಚಲೋ. ಸೊ ಹಾಯ್ ಗೈಸ್, ಇವತ್ತು ಡೇ 2. ಇವತ್ತು ನಾವು ಬಂದಿರೋದು ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಬೆಳ್ಳಿ ಬ್ರಂಚ್ ಅಂತ ಹೇಳ್ಬಿಟ್ಟಂತ ಈ ಥರ ಇದೆ ನೋಡಿ ಮೆನು. ಸೊ ಇದರಲ್ಲಿ ನಾವು ಆರ್ಡರ್ ಮಾಡಿರೋದು ಸ್ಟಾರ್ಟಿಂಗ್ ಎಲ್ಲ ಮಿಕ್ಸ್ಡಾಗಿ ಆರ್ಡರ್ ಮಾಡಿಬಿಟ್ಟಿದ್ದೀವಿ. ಅಂತಂದರೆ ನಾನು ಹೇಳ್ತೀನಿ ನಿಮಗೆ ನಾವೇನು ಆರ್ಡರ್ ಮಾಡಿದ್ದೀವಿ ಅಂತ. ನಾವು ಆರ್ಡರ್ ಮಾಡಿರೋದು ಇದು ಬ್ರಂಚ್ ಬಂದ್ಬಿಟ್ಟು ವೆಜಿಟೇರಿಯನ್ ಅಂತ ಹೇಳ್ಬಿಟ್ಟಂತ. ಇಲ್ಲಿದೆ ನೋಡಿ, ನಿಮಗೆ ಇಲ್ಲಿ ಕಾಣುತ್ತೆ. ಸೊ ಈ ಥರ ಫುಲ್ ಪ್ಲೇಟಲ್ಲಿ ಕೊಡೋ ಥರ ನಾವು ಆರ್ಡರ್ ಮಾಡಿದ್ದೀವಿ. ಅದು ಬಂದಮೇಲೆ ಯಾವ ಥರ ಇರುತ್ತೆ ನಾನು ತೋರಿಸ್ತೀನಿ. 5 minutes later. ಸೊ ಹಾಯ್ ಗೈಸ್. ಸೊ ನಾನು ಹೇಳಿದ್ನಲ್ಲ ಏನು ಆರ್ಡರ್ ಮಾಡಿದ್ವಿ ಅಂತ. ನೋಡಿ ಈ ಥರ ಪ್ಲೇಟ್ ತುಂಬ ಬಂದಿದೆ. ಇವಾಗ ನಾವು ಆರ್ಡರ್ ಮಾಡಿರೋದೆಲ್ಲ ಸಮ್ ಸ್ವೀಟ್ ಪೊಟೆಟೋ, ಬ್ರೆಡ್, ಯೋಗರ್ಟ್ ಆ್ಯಂಡ್ ಸಮ್ ವೆಜ್ಜೀಸ್. ಆ್ಯಪಲ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಮತ್ತು ಒಂದು ಬ್ಲ್ಯಾಕ್ ಕಾಫಿ ಕೊಟ್ಟಿದ್ದಾರೆ ಗೈಸ್. ಸೊ ದಿಸ್ ಈಸ್ ಅವರ್ ಬ್ರೇಕ್ಫಾಸ್ಟ್ ಡನ್. ಸೊ ಇವ್ರು ಆರ್ಡರ್ ಮಾಡಿರೋದು ಬಂದುಬಿಟ್ಟು ನಾನ್ ವೆಜ್ ಎಲ್ಲ ಸ್ವಲ್ಪ ಮೀಟ್ ಎಲ್ಲ ಕೊಟ್ಟಿದ್ದಾರೆ. ವೆಜ್ ಪ್ಲಸ್ ನಾನ್ ವೆಜ್ ಮಿಕ್ಸ್ಡ್ ಅವರು. ಬಟ್ ನಮ್ಮದು ಪ್ಯೂರ್ ವೆಜಿಟೇರಿಯನ್ ಗೈಸ್. ಇವತ್ತಿನ ಪ್ಲೇಟ್ ಡನ್. ಎಷ್ಟು ಗ್ರೀನರಿ ಇದೆ ಬ್ಯಾಂಗ್ಳೂರಲ್ಲಿ ನೋಡ್ಬೋದು. ನಾವು ಬುಕ್ ಮಾಡಿದ್ವಿ ಆ ಹೋಟೆಲಿಂದ ಜಿಯೋ ಪಾರ್ಕ್ ಅವ್ರ ಜಿಯೋ ಪಾರ್ಕ್ಗೆ ಹೋಗ್ಬೇಕು. ನಾವು ರಾಜ್ಯದಲ್ಲಿ ಹೋಗ್ತಿದ್ವಿ. 1 hour ಆಗುತ್ತೆ. ಸೊ ನೀವು ಬನ್ನಿ ನಮ್ಮ ಜೊತೆ, ನಿಮ್ಮನ್ನು ಕರ್ಕೊಂಡು ಹೋಗಿ. ಫುಲ್ಲು ರೋಡೆಲ್ಲ ಒಂಥರ ಘಾಟ್ ಸೆಕ್ಷನ್ ಥರ ಇದೆ ಗೈಸ್ ನೋಡಿ. ನಾವು ಇವತ್ತು ಬಸ್ಸಲ್ಲಿ ಹೋಗ್ತಿದ್ದೀವಿ. ಫುಲ್ ಕಾರು ರೋಡ್ ತುಂಬ ಚೆನ್ನಾಗಿದೆ. ಇದು ಕೀಳಂಗಿಂದ 1 hour ಆಗುತ್ತೆ. ಬಟ್ ಚೆನ್ನಾಗಿದೆ ನೋಡಿ. ಯೋರಿಯೋ ಆರ್ ಜಿ ಪಾರ್ಕ್ ಅಂತ ಕರೀತಾರೆ. ಸೊ ಇವಾಗ ನಾವು ಈ ಸ್ಟಾಪಲ್ಲಿ ಇವಾಗ ನಾವು ಹೋಗ್ತಿರೋ ಪ್ಲೇಸ್ ಬಂದಿದೆ. ಪ್ಲೇಸ್ ಇಲ್ಲಿ ನಿಮಗೆ ಕಾಣಿಸ್ತಿದ್ದೀರ ಅದು ಎಲಿಯೋ ಜಿಯೋ ಪಾರ್ಕ್ ಅಂತ ಹೇಳಿ. ಸೊ ಬನ್ನಿ ಹೋಗೋಣ ಇವಾಗ. ನೋಡಿ ಗೈಸ್, ಏನು ಸಖತ್ತಾಗಿದೆ ಈ ಪ್ಲೇಸ್ ಮಾತ್ರ. ಓ ಮೈ ಗಾಡ್, ನೈಸ್. ನಾವು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹಿಂಗಡೆ ನಿಮಗೆ ಕಾಣ್ಬೋದು ನೋಡಿ. ನಾನು ಛತ್ರಿ ಇಟ್ಕೊಂಡು, ಬಿಸಿಲು ಅಂದರೆ ಬಿಸಿಲಿದೆ. ಸೊ ಹಂಗಾಗಿ ಛತ್ರಿ ಇಟ್ಕೊಂಡು ಪ್ಲೇಸ್ ನೋಡಿ ಏನು ಸಖತ್ತಾಗಿದೆ ನೋಡಿ. ನಾವು ಹಿಂಗೆ ಆನ್ ದ ವೇ ಹೋಗ್ತಾ ಆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಇಲ್ಲಿ ನೋಡಿ ಒಂದು ಚೆನ್ನಾಗಿರೋ ಹಾರ್ಬರ್ ಇದೆ. ಚೆನ್ನಾಗಿದೆ. ಇದು ಫುಲ್ ಎಲ್ಲ ಹಾರ್ಬರ್ ಗೈಸ್. ಚೆನ್ನಾಗಿದೆ ನೋಡಿ ಪ್ಲೇಸ್ ಫುಲ್ ನೈಸ್. ಸೊ ಇವಾಗ ನಾವು ಇಲ್ಲಿಂದ ಒಂದು 300 ಮೀಟರ್ ನಡ್ಕೊಂಡು ಹೋಗಬೇಕು. ಸೊ ಅಲ್ಲಿ ನಡ್ಕೊಂಡು ಹೋಗಿ ಅಲ್ಲಿಂದ ಜಿಯೋ ಪಾರ್ಕ್ ಅಂತ ಇದೆ. ಚೆನ್ನಾಗಿದೆ ಅಲ್ವ, ನೋಡೋಕೆ ಡೆಸರ್ಟ್ ಥರ ಇದೆ. ಅದು ಫುಲ್ ಮರಳು ಭೂಮಿಯಲ್ಲಿ. ಬನ್ನಿ ಹೋಗೋಣ, ನಿಮಗೂ ತೋರಿಸ್ತೀನಿ ಗಾಯ್. ಬಿಸಿಲು ಸ್ಟ್ರೀಟ್ ಗೈಸ್. ಜಿಯೋ ಪಾರ್ಕ್ ಹೋಗೋದೇನೆ ನೋಡಿ ಎಷ್ಟು ಚೆನ್ನಾಗಿದೆ.
ಇಲ್ಲಿ ಮನೆಗಳ ಚಿಕ್ಕ ಚಿಕ್ಕ ಮನೆಗಳು ಈ ರೋಡ್ ಫುಲ್ಲು ನೋಡಿ. ಇದು ಪೊಲೀಸ್ ಜೀಪ್, ಇದು ತೈವಾನ್ನಲ್ಲಿ ಇರೋ ಪೊಲೀಸ್ ಜೀಪ್, ಸಾರಿ ಪೊಲೀಸ್ ಕಾರ್ ಗೈಸ್, ಪೊಲೀಸ್ ಕಾರ್ ನೋಡಿ. ಎಷ್ಟು ಚೆನ್ನಾಗಿದೆ ಸ್ಟ್ರೀಟ್ ಇದು. ಈಗಲೊಂದು ಟೆಂಪಲ್ ಇದೆ, ಆ ಟೆಂಪಲ್ ತೋರಿಸ್ತೀನಿ ಬನ್ನಿ ನಿಮಗೆ. ಚೆನ್ನಾಗಿದೆ ಟೆಂಪಲ್. ಪಾರ್ಕ್ ಹತ್ರ ಇರೋ ಟೆಂಪಲ್ ಗೈಸ್ ನೋಡಿ, ಹೊರಗಡೆಯಿಂದ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಸೊ ತೈವಾನಲ್ಲಿ ಈ ಥರ ಇರುತ್ತೆ ಟೆಂಪಲ್ಗಳು ಜಾಸ್ತಿ, ಅಂದರೆ ಒಳ್ಳೆ ಆರ್ಕಿಟೆಕ್ಚರಲ್ಲಿ ಕಟ್ಟಿರ್ತಾರೆ ಟೆಂಪಲ್ಗಳನ್ನ. ಎಲ್ಲದು ಕಲರ್ ಬಂದ್ಬಿಟ್ಟು ರೆಡ್ ಅಥವಾ ಆರೆಂಜ್ ಮಿಕ್ಸಲ್ಲಿರುತ್ತೆ ನೋಡಿ. ಈ ಥರ ಇದೆ ಹೊರಗಡೆಯಿಂದ ನೋಡೋದಕ್ಕೆ. ಇವಾಗ ಇದು ಹತ್ಕೊಂಡು ಅಲ್ಲಿ ಮೇಲೆ ಹೋಗಬೇಕು. ನಿಮಗೆ ಮೇಲೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್, ತೋರಿಸ್ತೀನಿ ಟೆಂಪಲ್ ಯಾವ ಥರ ಇದೆ ತೈವಾನಲ್ಲಿ ಅನ್ನೋದು. ಸೊ ನಾವು ಇಲ್ಲಿಂದ ಹತ್ಕೊಂಬರ್ಬೇಕಾದ್ರೆ ಬ್ಯಾಕ್ ಸೈಡಲ್ಲಿ ವ್ಯೂ ನೋಡಿ ಗೈಸ್, ಏನು ಸಖತ್ತಾಗಿದೆ. ಹಾರ್ಬರ್ ಇದು ಫುಲ್ಲು ಎಲಿಯೋ ಜಿಯೋ ಪಾರ್ಕ್ ಸಿಟಿದು ಈ ಥರ ಇದೆ ವ್ಯೂ ನೋಡಿ. ಇದು ಹಾರ್ಬರು, ಈ ಕಡೆ ಬಂದರೆ ಟೆಂಪಲ್ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಇನ್ನು ಮೇಲಿಂದ ಬಂದು ನೋಡಿದರೆ ಒಳ್ಳೆ ಬೆಸ್ಟ್ ವ್ಯೂಸೇ ಸಿಗುತ್ತೆ. ಸೊ ನೋಡಿ ಏನು ಸಖತ್ತಾಗಿ ಕಾಣಿಸ್ತಿದೆ ಇವಾಗ. ಫುಲ್ ಸಿಟಿ, ಹಾರ್ಬರ್ ಸಿಟಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಆಗಲೇ ತೋರಿಸಿದ್ದು ಅಲ್ಲಿಂದ ತೋರಿಸಿದ್ದೆ, ಬಟ್ ಇವಾಗ ಇಷ್ಟು ದೂರದಿಂದ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಟಾಪ್ ವ್ಯೂ ಇಂದ ನೋಡಿ, ಫುಲ್ ಎಲ್ಲ ಕಡೆ ಹಸಿರು ಹಸಿರು, ಸುತ್ತ ಹಸಿರು, ಮಧ್ಯ ನೀರು, ಎಷ್ಟು ಚೆನ್ನಾಗಿದೆ. ನೈಸ್ ಹಾರ್ಬರ್. ಈ ಕಡೆ ಬಂದರೆ ಟೆಂಪಲ್, ಎಷ್ಟು ಚೆನ್ನಾಗಿದೆ ನೋಡಿ. ನೈಸ್ ಗೈಸ್. ಕಡೆ ಅಲ್ಲಿಂದ ಬಂದು ಈಗ ಟೆಂಪಲ್ ಒಳಗೆ ಹೋಗ್ತಾ ಇದ್ದೀನಿ ಗೈಸ್. ತೈವಾನ್ ಟೆಂಪಲ್ ನೋಡಿ ಈ ಥರ ಇದೆ, ಎಷ್ಟು ಚೆನ್ನಾಗಿ ಆರ್ಕಿಟೆಕ್ಚರ್ ಮಾಡಿರ್ತಾರೆ ನೋಡಿ. ನೋಡಿ ಇಲ್ಲೆಲ್ಲ ದೇವಸ್ಥಾನಗಳೊಳಗಡೆ ಇಂಡಿಯಾಗಳಲ್ಲೆಲ್ಲ ಯಾವ ಥರ ದೇವರು ಇರುತ್ತೆ, ಇಲ್ಲೂ ಈ ಥರ ಪೂಜೆ ಮಾಡ್ತಾರೆ ನೋಡಿ. ಕಾಣಿಸ್ತಿದೆಯಾ ನಿಮಗೆ? ಎಸ್ ಕಾಣಿಸ್ತಿದೆ ಈಗ. ಈ ಥರ ಎಲ್ಲ ಇದೆ. ಇದು ಫುಲ್ಲು ಇದನ್ನೇ ಇಟ್ಟಿರ್ತಾರೆ ಒಳಗಡೆ ಎಲ್ಲ. ನೈಸ್ ನೋಡಿ. ನಾನು ಇನ್ನೂ ಒಳಗಿಂದ ಬಂದು ತೋರಿಸ್ತೀನಿ, ವೆಯ್ಟ್ ಗೈಸ್. ಇದೆಲ್ಲ ಪೂಜೆ ಮಾಡಿಬಿಟ್ಟು ಊದ್ಗಡ್ಡೆ ಎಲ್ಲ ಇಲ್ಲಿ ಹಚ್ಚಿಡ್ತಾರೆ ನೋಡಿ. ಇಲ್ಲಿಂದ ಎಂಟ್ರೆನ್ಸ್ ಒಳಗೆ ಹೋಗಬೇಕು. ಮತ್ತು ಇಲ್ಲೆಲ್ಲ ಏನು ಅಂತಂದರೆ ನಾವು ಸ್ಲಿಪ್ಪರ್ ಹಾಕೊಂಡು ಹೋಗ್ಬೋದು ನೋಡಿ. ಅವರೆಲ್ಲ ಸ್ಲಿಪ್ಪರ್ ಹಾಕೊಂಡು ಆ ಥರ ಸ್ಲಿಪ್ಪರ್ ಬಿಟ್ಟು ಹೋಗಬೇಕು, ಆ ಥರ ಎಲ್ಲ ಏನಿಲ್ಲ. ದೇವಸ್ಥಾನಗಳಲ್ಲಿ ಈ ಥರ ಇರುತ್ತೆ ನೋಡಿ. ಇದು ತೈವಾನ್ ಟ್ರೆಡಿಷ್ನಲ್ ಗೈಸ್ ಇದೆ ನೋಡಿ. ಇದು ಮೇನ್ ಇಲ್ಲಿ ಪೂಜೆ ಮಾಡ್ತಾರೆ ಅಂತಹ ದೇವರಿದು. ಬೇಕಾಗಿರೋಂಥ ಸ್ನ್ಯಾಕ್ಸು ದೇವರಿಗೆ ಎಲ್ಲ ಇಲ್ಲಿಟ್ಟಿರ್ತಾರೆ. ಸೊ ದಿಸ್ ಈಸ್ ಅ ಟೆಂಪಲ್. ಟೆಂಪಲ್ ಈಸ್ ನೈಸ್. ಒಂದ್ಸಲ ನಮಸ್ಕಾರ ಮಾಡ್ಕೊಂಬೇಡ, ಎಲ್ಲ ಒಳ್ಳೇದಾಗಲಿ ಅಂತ. ಇಲ್ಲಿ ಕಾಣಿಸ್ತಿದೆಯಲ್ಲ, ಎಲ್ಲ ಪೂಜೆ ಮಾಡಿ ಅಲ್ಲಿ ಊದ್ಗಡ್ಡೆ ಹಚ್ಚಿರ್ತಾರೆ ಅಷ್ಟೇನೆ. ಬಟ್ ಇದು ಓವರ್ ಆಲ್ ಟೆಂಪಲ್ ಗೈಸ್. ತೈವಾನಲ್ಲಿ ಈ ಥರ ಇರುತ್ತೆ ನೋಡಿ ಟೆಂಪಲ್. ಡನ್. 1 hour later. ನೋಡಿ ಇಲ್ಲೂ ತೈವಾನಲ್ಲಿ ಸಹ ದಾಸವಾಳ ಹೂವು ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ದಾಸವಾಳ ಹೂವುಗಳು ಎಲ್ಲ ತೈವಾನಲ್ಲೂ. ನಾನಿದೆ ಫಸ್ಟ್ ಟೈಮ್ ನೋಡಿದ್ದಿಲ್ಲಿ ದಾಸವಾಳ ಹೂವು ಇರೋದು. ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಅಮ್ಮ ಏನಾದ್ರು ಈ ಹೂವು ನೋಡಿದ್ರೆ ನಿಜ ಖುಷಿ ಪಡ್ತಾರೆ, ಯಾಕೆಂದರೆ ನಮ್ಮ ಅಮ್ಮನೂ ಇದೇ ಥರ ಗಿಡ ಹಾಕಿದ್ದಾರೆ ನಮ್ಮ ಮನೆ ಹತ್ರ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ದಾಸವಾಳ ಹೂವು. ನೈಸ್. ಫುಲ್ ಇರು ತುಂಬ ಬಿಟ್ಬಿಟ್ಟಿದೆ ಗಿಡ. ಎಷ್ಟು ಚೆನ್ನಾಗಿದೆ ನೋಡಿ. 1 eternity later. ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಫುಡ್ ಕೋರ್ಟ್ ಇದೆ. ಸೊ ಅಲ್ಲಿ ಹೋಗಿ ನೋಡಬೇಕು ಏನು ಆಪ್ಷನ್ ಇದೆ ಅಂತ ಹೇಳ್ಬಿಟ್ಟಂದ್ರೆ, ಏಕೆಂದರೆ ಇದು ಬೀಚ್ ಸೈಡ್ ಹತ್ರನೇ ಇರೋದ್ರಿಂದ ಎಲ್ಲ ಬರೀ ಸೀ ಫುಡ್ಡೇ ಸಿಗುತ್ತೆ. ಬಟ್ ಇವಾಗ ಅಲ್ಲಿ ಹೋಗಿ ನೋಡಬೇಕು ಏನೇನು ಮೆನು ಇದೆ ಅಂತ ಹೇಳ್ಬಿಟ್ಟಂತ. ನೋಡಿ ಅಲ್ಲಿ ಕಾಣಿಸ್ತಿದ್ದೀರ, ಅದೆಲ್ಲ ಫುಲ್ಲು ಫುಡ್ ಕೋರ್ಟೇನೆ. ಸೊ ಇವಾಗ ಫುಡ್ ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಏನು ಸಿಗುತ್ತೆ ಅದನ್ನು ತಿನ್ಕೊಂಡು ನೆಕ್ಸ್ಟ್ ನಾವಿನ್ನ ಸ್ಟಾರ್ಟ್ ಮಾಡ್ತೀವಿ. ಬಟ್ ಚೆನ್ನಾಗಿದೆ ಈ ಪ್ಲೇಸ್ ಒಂಥರ. ಜಿಯೋ ಪಾರ್ಕ್ ಫುಲ್ ಎಷ್ಟು ಜನ ಕ್ರೌಡ್ ಇದ್ದಾರೆ. ಇವತ್ತು ಸಂಡೇ ಬೇರೆ, ವೀಕೆಂಡ್. ಫುಲ್ ಕಾರ್, ಟ್ಯಾಕ್ಸಿ ಎಲ್ಲದರಲ್ಲೂ ಬಂದಿದ್ದಾರೆ ನೋಡಿ. ಇವಾಗ ಅವ್ರೇನೋ ಸ್ಟ್ಯಾಂಪ್ ತೊಗೊತಾರಂತೆ, ಅದೇ ಬುಕ್ಕಿಗೆ ಒತ್ಕೊತಾರಲ್ಲ ಆ ಥರ. ಅದನ್ನು ತೊಗೊಂಡು ನಾವು ಲಂಚ್ಗೆ ಹೋಗೋಣ ಈಗ. ನಾವು ಆ್ಯಕ್ಚುಲಿ ಸಮ್ಮರ್ ಟೈಮಲ್ಲಿ ಬಂದಿದ್ದೀವಿ. ಆ್ಯಕ್ಚುಲಿ ಇಲ್ಲಿಗೆ ಬರಬೇಕಂತಂದರೆ ಜಾನ್ ಅಥವಾ ಫೆಬ್ಬಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ, ಅವಾಗ ವಿಂಟರ್ ಅಲ್ಲ. ಸೊ ಹಂಗಾಗಿ ಬಟ್ ಇವಾಗ ನಮಗೆ ಹಾಲಿಡೇಸ್ ಇತ್ತು ಅಂತ ಹೇಳ್ಬಿಟ್ಟಂತ ನಾವು ಬಂದಿದ್ದೀವಿ. ಬಟ್ ಪರವಾಗಿಲ್ಲ, ಚೆನ್ನಾಗಿದೆ. ಎಲ್ಲಾದರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ. ಸೊ ನೈಸ್ ಎಕ್ಸ್ಪೀರಿಯೆನ್ಸ್ ನೋಡಿ. ಇವಾಗ ನನ್ನಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ಸೊ ಈ ಥರ ಇರುತ್ತೆ ಎಲ್ಲ ವಿಸಿಟರ್ ಇನ್ಫಾರ್ಮೇಷನ್ ವಿಸಿಟರ್ಗೆ ಹೋದ್ರೂ ಈ ಥರ ಇರುತ್ತೆ ಸ್ಟ್ಯಾಂಪ್. ಹೈಯರ್ ಪ್ಲೇಸ್ಡ್ ಅಷ್ಟೇ ಈ ಥರ ಸೀಲ್ ಬರುತ್ತೆ ನೋಡಿ. ನೋಡಿ ನಾವು ಹೋಗ್ತಿರೋ ಪ್ಲೇಸ್ ಬಂದು ಈ ಥರ ಇದೆ. ಟಿ ವಿ ಫೋಟೇಜಲ್ಲಿ ತೋರಿಸಿದ್ದಾರೆ ನೋಡಿ. ಫುಲ್ ಡೆಸರ್ಟ್ ಗೈಸ್. ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಆಲ್ರೆಡಿ ಸಿ ಸಿ ಕ್ಯಾಮ್ರಾ ಫೋಟೇಜಲ್ಲೇನೆ. ಬಟ್ ಚೆನ್ನಾಗಿರುತ್ತೆ. ಇವಾಗ ಇದು ಸೀಲ್ ತೊಗೊಂಡ್ಬಿಟ್ಟು ನಾವು ಹೋಗೋಣ ಗೈಸ್. ನೋಡಿ ಈ ಥರ ಇರುತ್ತೆ ಇಲ್ಲಿ ನೋಡಿ. ಇಲ್ಲಿ ಇದು ಟ್ರಾನ್ಸ್ಲೇಟರ್ ಇದು. ಸೊ ಇಲ್ಲಿ ಮೈಕ್ ಇದೆ. ನಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ನಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವಿಲ್ಲಿ ಮಾತಾಡಿರೋದು ಟ್ರಾನ್ಸ್ಲೇಟ್ ಆಗುತ್ತೆ. ಸೊ ಅಲ್ಲಿ ಕೂತಿರೋರಿಗೆ ಅದು ನೋಡ್ಬಿಟ್ಟು ನಮ್ಗೆ ಏನಾದ್ರು ಡೌಟ್ ಇದ್ದರೆ ಅದನ್ನು ಕ್ಲಾರಿಫೈ ಮಾಡ್ತಾರೆ ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ ಅಪ್ಡೇಟ್ ಇದು. ಸಾರಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಸಿಸ್ಟಮ್, ತೈವಾನ್ ಸಿಸ್ಟಮ್. ಹಾಯ್ ಗೈಸ್, ಇವಾಗ ನಾವು ಟಿಕೆಟ್ ತೊಗೊಬೇಕಿತ್ತು. ನಾನು ಹಿಂದೆ ಕಾಣಿಸ್ತಿದೆಯಲ್ಲ, ಸೊ ಇದೇನೇ ಟಿಕೆಟ್ ತೊಗೊಬೇಕು ಜಿಯೋ ಪಾರ್ಕ್ಗೆ. ಸ್ಟೂಡೆಂಟ್ ಆಗಿರೋದ್ರಿಂದ, ನಾವು ತೈವಾನ್ ಸ್ಟೂಡೆಂಟ್ ಆಗಿರೋದ್ರಿಂದ ನಮಗೆ ಆಫರ್ ಈಗ ಬರೀ ಜಸ್ಟ್ 60 NTD ಅಷ್ಟೇ ಟಿಕೆಟ್ ಆಗಿದ್ದು. ಬಟ್ ನಾರ್ಮಲಿ ಜನರಲ್ ಟಿಕೆಟ್ ಅವ್ರಿಗೆಲ್ಲ 120 NTD, ಬಟ್ ಸ್ಟೂಡೆಂಟ್ ಆಗಿರೋದ್ರಿಂದ 60 NTD. ಸೊ ಇವಾಗ ಟಿಕೆಟ್ ತೊಗೊಂಡಿದ್ದೀವಿ. ಇವಾಗ ನಾವು ಅಲ್ಲಿಗೆ ಹೋಗ್ತೀವಿ. ಟಿಕೆಟ್ ತೊಗೊಂಡು ಗೈಸ್ ಇವಾಗ ನಾವು ಎಂಟರ್ ಆಗ್ತಾ ಇದ್ದೀವಿ ಪಾರ್ಕಿಗೆ. ಬಿಸಿಲು ಅಂದರೆ ಅಷ್ಟಿಷ್ಟಲ್ಲ ಗೈಸ್. ನೋಡಿ ಟಿಕೆಟ್ ಇಸ್ಕೊಂಡು ಈಗ ಒಬ್ಬೊಬ್ಬರನ್ನೇ ಬಿಡ್ತಾ ಇದ್ದಾರೆ. ಟಿಕೆಟ್ ತೊಗೊಂಡು ನಾವು ಚೆಕ್ ಇನ್ ಮುಗಿಸ್ಕೊಂಡು ಈಗ ಪಾರ್ಕ್ ಹೋಗ್ತಿದ್ವಿ. ಪಾರ್ಕ್ ಹೇಗಿತ್ತು ಅಂತ ನೀವು ನೋಡ್ಬಿಟ್ಟು ಕಮೆಂಟ್ ಮಾಡಿ. ಈ ಬಿಸಿಲಲ್ಲಿ ನಾನು ನಿಮಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಯಾರು ಮಾಡೋಕ್ಕೆ ಹೇಳಿದ್ದು ಅಂತೆಲ್ಲ ಕೇಳಬೇಡಿ ನೀವು ನನಗೆ. ಸುಮ್ಮನೆ ನನಗೆ ಇಷ್ಟ ಇತ್ತು ಹಂಗಾಗಿ ನಾನು ಮಾಡ್ತಾಯಿದ್ದೀನಿ ಗೈಸ್. ಸೊ ನಿಮ್ಮನ್ನು ತೈವಾನ್ ಲೈಫ್ ಯಾವ ಥರ ಇರುತ್ತೆ ನನ್ನ ಎಕ್ಸ್ಪ್ಲೋರ್ ಮಾಡಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ. ಈಗ ನಾವೇನೋ ಸರಿ ರಜೆ ಇತ್ತು ಅಂತ ಬಂದ್ವಿ. ಮಿಗ್ದರ್ಗಾರು ಗೊತ್ತಾಗಬೇಕು ತಾನೆ. ನೋಡಿ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ. ಅವ್ರಿಗಾರು ಈ ಸಮ್ಮರ್ ಅಂತ ಗೊತ್ತಾಗ್ಬೇಕು ತಾನೆ. ಇವಾಗ ನಾವು ಲಂಚ್ಗೆ ಹೋಗ್ತಾ ಇದ್ದೀವಿ. ಫಸ್ಟು ಇಲ್ಲಿ ಮೇಲೆ ಹೋದರೆ ಜಿಯೋ ಪಾರ್ಕ್. ಆದರೆ ಫಸ್ಟು ನಾವು ಲಂಚ್. ನೋಡಿ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಚೆನ್ನಾಗಿದೆ ಸಿ. ಸೊ ಗೈಸ್ ಇವಾಗ ನಾವು ಜಿಯೋ ಪಾರ್ಕ್ ಒಳಗೆ ಎಂಟರ್ ಆಗಿದ್ದೀವಿ. ಸೊ ಈ ತರ ಇದೆ ನೋಡಿ. ಇದು ಹಿಸ್ಟ್ರಿ ಬಂದ್ಬಿಟ್ಟು ತುಂಬಾನೇ ಇದೆ. ಅಲ್ಲಿದೆ ನೋಡಿ, ಇದ್ರ ಬಗ್ಗೆ ನೀವು ಓದ್ಕೊಳ್ಳಿ ಇದನ್ನ. ಬಟ್ ಇದು ಜನರಲ್ ಆಗಿ ಹೇಳ್ಬೇಕಂತ ಅಂತಂದ್ರೆ ರಾಕ್ ಫಾರ್ಮೇಶನ್ ಬಂದು ಹೂಡೋ ರಾಕ್ ಫಾರ್ಮೇಶನ್ ಅಂತ ಹೇಳ್ಬಿಟ್ಟಂತ. ಬಟ್ ಇದು 1978 ಅಲ್ಲಿ ಇದು ಓಪನ್ ಆಗಿರೋದು. ಇದು ನೋಡೋಕ್ಕೆ ಕ್ವೀನ್ಸ್ 8 ತರ ಇದೆ. ಸೊ ಅಂದ್ರೆ ಮಶ್ರೂಮ್ ತರ ಇದೆಲ್ಲ, ಅದು ಕ್ವೀನ್ಸ್ 8 ತರ ಇದೆ. ಸೊ ಹಂಗಾಗಿ ಇದು ಜಾಪನೀಸ್ ಅವರು ಇನ್ಫ್ಲೂಯೆನ್ಸ್ ಮಾಡಿದ್ದು ಟೂರಿಸ್ಟ್ ಸ್ಪಾಟ್ ಅಂತ ತೈವಾನ್ ಅಲ್ಲಿ. ಸೊ ಹಂಗಾಗಿ ತೈವಾನೀಸ್ ಅವರಲ್ಲ ಇದನ್ನ ಟೂರಿಸ್ಟ್ ಸ್ಪಾಟ್ ಆಗಿ ಮಾಡಿದ್ದು, ಜಾಪನೀಸ್ ಅವರು ಇನ್ಫ್ಲೂಯೆನ್ಸ್ ಮಾಡೋದ್ರಿಂದ ಇದು ಅವ್ರ ಆರಿಜಿನ್ ಇಂದ, ಆ ಕಾಲೋನಿಯಿಂದ ಬಂದು ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡೋದು. ಸೊ ಹಂಗಾಗಿ ಇದು ಟೂರಿಸ್ಟ್ ಸ್ಪಾಟ್ ಆಗಿದೆ ತೈವಾನ್ ಅಲ್ಲಿ. ಅದು ತೈವಾನ್ ಅಂತಾನೆ ಫುಲ್ ಕಾರ್ನರ್ ಎಡ್ಡಲ್ಲಿ ಇದಾಗಿರೋದು, ಡೆಡ್ ಎಂಡ್ ಇದು. ಸೊ ಇದು ಜಿಯೋ ಪಾರ್ಕ್ ಅಂತ ಹೇಳಿ. ಮತ್ತೆ ಇದು ಇನ್ನೇನು ಆ ಮಶ್ರೂಮ್ ತರ ಅದು ಏನಕ್ಕೆ ಹಂಗಾಗಿದೆ ಅಂತಂದ್ರೆ, ಅದು ಫಿಲಿಪಿಯನ್ಸ್ ಪ್ಲೇಟ್ ಮತ್ತೆ ಪಿಎನ್ಸಿ ಅಂಡ್ ಏರೋಸೆನಿಕ್ ಪ್ಲೇಟ್ ನ ಎರಡು ಕಂಬೈನ್ ಆದಾಗ ಅದು ಈ ತರ ಫಾರ್ಮ್ ಆಗಿರೋದಂತೆ ಗೈಸ್. ಸೊ ಅಲ್ಲಿ ಕಾಣಿಸ್ತಿದೆಲ್ಲ ಈಗ ನೋಡಿ, ಈ ತರ ಎಲ್ಲ ಸ್ಟ್ರಕ್ಚರ್ಸ್ ಯಾವ ತರ ಇದೆ. ಇಲ್ಲೂ ಇದೆ, ಅದ್ರ ಪಕ್ಕನೇ ಸಿ ಇದೆ. ಅದಾದ್ಮೇಲೆ ಈಗ ಅಲ್ಲಿ ಒಳಗೆ ಹೋಗ್ಬೇಕು. ಇನ್ನ ನಿಮ್ಗೆ ಒಳಗೆ ಹೋಗ್ಬಿಟ್ಟು ತೋರಿಸ್ತೀನಿ ರಿಯಲ್ ಆಗಿ ಅದು ಯಾವ ತರ ಇದೆ ಅಂತ. ನಿಜ ನೋಡಕ್ಕೆ ಮಶ್ರೂಮ್ ತರಾನೇ ಕಾಣಿಸ್ತಾ ಇದೆ. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಬಟ್ ಇದು ಪಾರ್ಕ್ ಇಲ್ಲಿ ಕುತ್ಕೊಳಕ್ ಈ ತರ ಇದೆ. ಸೊ ನಾವು ಅಲ್ಲಿಂದ ಬಂದು ಸುಸ್ತಾಗಿದ್ವಿ. ಸೊ ಹಂಗಾಗಿ ಇಲ್ಲಿ ಕುತ್ಕೊಂಡು ರೆಸ್ಟ್ ತಗೊಂತಾ ಇದೀವಿ. ಎಷ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿದ್ದಾರೆ. ಇವಾಗ ನಾವು ಅಲ್ಲಿಂದ ಅಲ್ಲಿ ಜಿಯೋ ಪಾರ್ಕ್ ಒಳಗೆ ಜಸ್ಟ್ ಒಂದು 50 ಮೀಟರ್ಸ್ ಇಲ್ಲ, ಅಲ್ಲಿ ಹೋಗ್ಬಿಟ್ಟು ಯಾವ ತರ ಇದೆ ತೋರಿಸ್ತೀನಿ. ಕಂಪ್ಲೀಟ್ ಡೆಸರ್ಟ್ ಗೈಸ್. ಅಲ್ಲಿ ಬರೀ ಮಣ್ಣು ಮತ್ತೆ ಆ ತರ ಶೇಪ್ ಆಗಿರೋದು ರಾಕ್ ಇದೆ ಅಷ್ಟೇ. ಬಟ್ ಅದು ರಾಕ್, ಅದು ಕಲ್ಲದು ಹೇಳ್ಬೇಕಂತಂದ್ರೆ. ಅದು ಯಾವ್ದೇ ರೀತಿ ಪ್ಲಾಂಟ್ ಆಗ್ಲಿ ಮತ್ತೊಂದಾಗ್ಲಿಲ್ಲ, ಕಲ್ಲೇನೆ ಆ ಶೇಪ್ ಆಗಿದೆ. ಚೆನ್ನಾಗಿದ್ದಾರೆ ಆಲ್ರೆಡಿ. ಆ ಸಿ ಪಕ್ಕನೇ ಇರೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿ ಕಾಣ್ತಿದೆ. ನೋಡಿ ಏನ್ ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಸೊ ಗೈಸ್ ನೋಡಿ ಏನ್ ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತ ಹೇಳಿ. ನೋಡೋಕೆ ಮಶ್ರೂಮ್ ತರನು ಕಾಣಿಸ್ತಿದೆ ಅಥವಾ ಕ್ವೀನ್ಸ್ 8 ತರನು ಕಾಣಿಸ್ತಿದೆ. ನೋಡಿ ಸಕ್ಕತ್ತಾಗಿದೆ. ತೈವಾನ್ ಅಲ್ಲಿ ಬ್ಯೂಟಿಫುಲ್ ಆಗಿರೋ ಪ್ಲೇಸ್. ಎಷ್ಟು ಡೆಸರ್ಟ್ ತರ ಕಾಣಿಸ್ತಿದೆ. ಇಲ್ಲೂ ನೋಡಿ, ಇದೆಲ್ಲ ರಾಕ್, ಇದು ಗ್ರೋ ಆಗಿರೋದು ಗೈಸ್. ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದು ಚಿಕ್ಕದೆಲ್ಲ ಗ್ರೋ ಆಗಿ ಈ ತರ ಆಗಿದೆ. ಸಖತ್ತಾಗಿ ಕಾಣಿಸ್ತಿದೆ. ಸೊ ಗೈಸ್ ಅಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಇದು ಅಲ್ಲಿ ಸ್ನೇಕ್ ತರ ಇದ್ದಿದೆಯಲ್ಲ, ಸೊ ಅದನ್ನೇ ಪ್ರಿನ್ಸಸ್
ಹೆಡ್ ಅಂತ ಕರೆಯೋದಂತೆ. ಸೊ ಇದು ಫುಲ್ ಇದಕ್ಕೆ ಅವಳೇನೆ ರಾಣಿ, ಅವಳು ಸಕ್ಕತ್ತಾಗಿದೆ. ಇಲ್ಲಿ ಪ್ರಿನ್ಸಸ್ ಹೆಡ್. ಇದು ನೋಡಕ್ ಕಲ್ಲು ಅಂತಾನೆ ಅನ್ಸಲ್ಲ ಗೈಸ್, ಬಟ್ ಅದ್ರ ಕಲ್ಲು ನೋಡಿ, ಇದು ನೋಡಕ್ ಕೂಡ ಮರ ತರ ಇದೆ, ಬಟ್ ಅದ್ರ ಇದು ಕಲ್ಲು ನೋಡಿ, ಬಟ್ ಇದು ಕಲ್ಲು ನೋಡಕ್ ಮರ ತರ ಇದೆ, ಬಟ್ ಇದು ಕಾಣಿಸ್ತಿದೆಯಲ್ಲ ಅದೇನೇನೆ ಪ್ರಿನ್ಸಸ್ ಹೆಡ್. ನೋಡಿ ಎಷ್ಟು ಚೆನ್ನಾಗಿದೆ. ನೈಸ್. ಇದು ಮ್ಯಾಪ್, ಇದು ಇಲ್ಲಿದು ಜಿಯೋ ಪಾರ್ಕ್ ಮ್ಯಾಪ್ ಈ ತರ ಇದೆ. ಅಲ್ಲಿ ಯಾವ್ಯಾವ ಸೀಟ್ ಯಾವ್ಯಾವ ತರ ಏನಾದ್ರ ಬಗ್ಗೆ ಎಷ್ಟು ಇದೆ. ಸೊ ಅಲ್ಲಿ ನಿಮಗೆ ಕಾಣಿಸ್ತಿದೆ ಹಾರ್ಟ್ ಶೇಪ್ ಅಂತ ಕೊಟ್ಟಿದ್ದಾರೆ. ಇದು ಕ್ವೀನ್ಸ್ ಹೆಡ್, ಒಂದೊಂದಕ್ಕೂ ಒಂದೊಂದು ನೇಮ್ ಇದೆ ಗೈಸ್, ಬಟ್ ಚೆನ್ನಾಗಿದೆ ಪ್ಲೇಸ್, ನೈಸ್. ಬಟ್ ಅದ್ರ ಎಷ್ಟು ಬಿಸಿಲು ಅಂದ್ರೆ ಅಷ್ಟು ಬಿಸಿಲಿದೆ ನೋಡಿ, ಎಷ್ಟು ಜನ ಇದಾರೆ ಆದ್ರೂ. ಸೊ ನೋಡಿ ಗೈಸ್, ಆ ಕಡೆ ಎಲ್ಲ ಕಾಣಿಸ್ತಿರೋದು ಹಾರ್ಬರ್ ನೋಡಿ, ಇಲ್ಲೆಲ್ಲ ಎಷ್ಟು ಜನ ಇದ್ದಾರೆ, ಸುತ್ತಮುತ್ತ ಹಸ್ರಿಗಿದೆ. ಅಲ್ಲಿ ನಿಂತ್ಕೊಂಡು ವ್ಯೂ ಪಾಯಿಂಟ್ ನೋಡೋದು, ಇಲ್ಲೆಲ್ಲ ಇದು ಪಾರ್ಕ್ ನೋಡಿ, ಎಷ್ಟು ಜನ ಇದ್ದಾರೆ ಆದ್ರೂ. One eternity later. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ನಾವು ಜಿಯೋ ಪಾರ್ಕ್ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಊಟಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ ಟೈಮ್ ಬಂದು ಈಗ 2 ಗಂಟೆ ಆಗಿದೆ ಮಧ್ಯಾಹ್ನ. ಸೊ ಇವಾಗ ಊಟಕ್ಕೆ ಬಂದಿದ್ದೀವಿ. ಇವಾಗ ಅದು ಸ್ಟ್ರೀಟ್ ಅಲ್ಲೇನೆ, ಇಲ್ಲಿರೋ ಸ್ಟ್ರೀಟ್ ಅಲ್ಲೇನೆ ಗ್ರ್ಯಾಂಡ್ ಮಾಸ್ ಅಂತ ಇದೆ. ಸೊ ಇಲ್ಲಿಗೆ ಊಟಕ್ಕೆ ಬಂದಿದ್ದೀವಿ, ಸ್ಟ್ರೀಟ್ ಫುಡ್ಗೆ ಕೊಂಡಿದೀವಿ. ಇಲ್ಲಿದೆ ನೋಡಿ ಮೆನು ನಿಮ್ಗೆ, ಸಾರಿ ಇಲ್ಲಿದೆ ಫುಡ್ ನೋಡಿ, ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಊಟ ಮಾಡ್ಕೊಂಡು ಅಷ್ಟೇ ಗೈಸ್, ಇವಾಗ ಫಸ್ಟ್ ಊಟ ಮಾಡ್ಬೇಕಂದ್ರೆ ಹೊಟ್ಟೆ ಹಸ್ಬಿಟ್ಟಿದೆ, ಅಲ್ಲೆಲ್ಲ ಸುತ್ತಾಡ್ಕೊಂಡ್ ಟಯರ್ಡ್ ಆಗ್ಬಿಟ್ಟಿದೀವಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ದಿಸ್ ಇಸ್ ಆಯಿಸ್ಟರ್ ಆಮ್ಲೆಟ್. ಇದು ತುಂಬಾ ಚೆನ್ನಾಗಿರುತ್ತೆ, ತೈವಾನ್ ಅಲ್ಲಿ ಫೇಮಸ್ ಇದೆ ಆಕ್ಚುಲಿ. ಬಟ್ ನಾನು ಟೇಸ್ಟ್ ಮಾಡಿದ್ದೆ ಮುಂಚೆನೆ, ಸೊ ಹಂಗಾಗಿ ಇವಾಗ ಇದನ್ನ ಆರ್ಡರ್ ಮಾಡಿದ್ವಿ. ಇದನ್ನ ಆರ್ಡರ್ ಮಾಡಿದ್ವಿ, ಮಿಕ್ಕಿದೆಲ್ಲ ನೂಡಲ್ಸ್ ನಾರ್ಮಲ್ ಆಗಿರೋದು ಅಷ್ಟೇನೆ. ಬಟ್ ಇದೊಂದು ತೈವಾನ್ ಫುಡ್ ಅಷ್ಟೇನೆ, ಆಯಿಸ್ಟರ್ ಆಮ್ಲೆಟ್ ಅಂತ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಯಾರು ಇಲ್ಲಿ ಬಂದಾಗ ಇದನ್ನ ಟ್ರೈ ಮಾಡಿ ಗೈಸ್. ಸೊ ಇದಿಷ್ಟನೇ, ಇವಾಗ ಊಟ ಮಾಡ್ಕೊಂಡು ನಿಮಗೆ ಸಿಗ್ತೀನಿ ಗೈಸ್. ಗೈಸ್ ವೆಲ್ಕಮ್ ಬ್ಯಾಕ್. ಇವತ್ತು ನೋಡಿದ್ರಲ್ಲ ಏನೇನಾಯ್ತು ವಿಡಿಯೋ ಅನ್ನೋದು. ನಾನು ಅಲ್ಲಿ ವಿಡಿಯೋ ಎಂಡ್ ಮಾಡೋದನ್ನ ಮರ್ತುಬಿಟ್ಟೆ. ಸೊ ಹಂಗಾಗಿ ಇವಾಗ ಹೋಟೆಲಿಗೆ ಬಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಹೀಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ನವ್ಯ ವ್ಲಾಗ್ಸ್ ಚಾನಲ್. ಮುಂದಿನ ವಿಡಿಯೋನ ಸಿಗೋಣ. ಈಗ ಇನ್ನು ತೈವಾನಲ್ಲಿರೋ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಗೈಸ್. ಬಾಯ್.